ಅದೇ ಬಂದು ಈಗ ಜಸ್ಟ್ ಬಂದು ಬೆಳಗ್ಗೆ ಬಂದು ಹೋಗಿದೆ ನೋಡಿ ಇಲ್ಲಿ. ಒಂದೇ ಒಂದು ಎಕ್ಸಾಂಪಲ್ ಚಿಕ್ಕಮಂಗ್ಳೂರ್ ಸೈಡ್ ಯಾಕೆ ಟೂರಿಸ್ಟ್ನರ್ ಬರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಅಲ್ಲಿ ರಿಚರ್ಡ್ ಮಾರುತಿ ಸುಜುಕಿ ಅಣ್ಣ ಈಗ ಸರ್ವಿಸಿಗೆ ಬಿಟ್ಬಿಟ್ಟು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಡೇ 8 ಆಫ್ ಮಿನಿ ಲಾಗ್. ಇವತ್ತು ನಾವು ಉಜ್ರೆ ಕಡೆ ಹೊರಟಿದೀವಿ. ನಮ್ಮ ಫ್ರೆಂಡ್ ಬಂದವನೇ ಹುಡುಗ ಹೆವಿ ಡ್ರೈವರ್ ನೋಡಿ ಇವನೇ. ಮತ್ತು ಉಜ್ರೆಗೆ ಹೊರಟ್ಬಿಟ್ಟಿದೀವಿ. ಫುಲ್ ಇದೆ ಕಾರ್ ಸರ್ವಿಸ್ ಮುಗಿಸ್ಕೊಂಡು ರಿಟರ್ನ್ ಬರ್ತೀವಿ. ಹೆವಿ ಡ್ರೈವರು ಬಾರಿ ಹೊಡಿತಾವ್ರೆ ಅಡ್ಡ. ಈಗ್ಲೇ ಉಜ್ರೆಗೆ 1.5 ಗಂಟೆ ಸಾಕು, ಆದ್ರೆ ಇವನು ಈಗ್ಲೇ ಹೋಗ್ತಾವನೆ 1 ಗಂಟೆ. ಅಣ್ಣ ನೋಡಿ ಅಲ್ಲಿ, ಅಣ್ಣ ನಮ್ ಬ್ರೋ ನೋಡಿ ಅಲ್ಲಿ ಏನೋ ಅಂತವ್ರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಅಣ್ಣ ಬಂದ ನಾನ್ ಮಾಡಿರೋ ರೀಲ್ಸ್ನೇ ನೋಡ್ತಾವ್ರೆ. ಡಿಪ್ರೆಷನ್ ಎಂತ ಅವನ್ ಕಣ್ಣಿಗೆ ಯಾರೋ ಇಟ್ಟಿದ್ದಾರೆ. ಒಂಚೂರು ತಿರ್ಗಾ ಇಲ್ಲಿ. ಅಣ್ಣ ಟೀ ಕುಡಿದ್ ಬಿಟ್ಟು ಹೆವಿ ಡ್ರೈವರ್ ಆಗೇನೆ. ಮಕ್ಕ ದೋಷ ಒಂಚೂರು ಮಕ ಮುಚ್ಕೊಂಡು ಓಡಾಡೋಕ್ಕಲ್ಲ, ತಿಕ್ಕ ಮುಚ್ಕೊಂಡು ಮನೆಯಲ್ಲ ನಡಕ ಬಾ. ಮಂಗ ನಮ್ ಕಡೆ ಹೆವಿ ಡ್ರೈವರ್ ಇದಾರೆ, ಏನ್ ತೊಂದ್ರೆ ಇಲ್ಲ. ಎಷ್ಟಿದಾವಲ್ಲ ಗೈಸ್. ಇದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ. ಚಾರ್ಮುಡಿ ಘಾಟಿಗೆ ಯಾರೇ ಬಂದ್ರು ಇಲ್ಲಿ ನಿಲ್ಸ್ಬಿಟ್ಟು ಹೋಗ್ತಾರೆ. ಅದೇನು ದೇವ್ರದ್ದು ಶಕ್ತಿ ಏನು ಅಂತ ಗೊತ್ತಿಲ್ಲ. ವೆದರು ನೋಡಿ ಹಂಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೈಕ್ ವೆದರ್ ಇದೆ. ವೆದರ್ ಅಂತೂ ಸೈಕು. ಒಳ್ಳೆ ಒಂದು ವಿಡಿಯೋ ಮಾಡಿ ಸೀದಾ ಈಗ ಬಿಡ್ತಿರೋದೆ ಗಾಡಿಯ. ಫೋಟೋಗ್ರಾಫರ್ ಮುಸ್ತಫಾ ಬರ್ರ ಸಾಕು ಹೋಗೋಣ. ಅಣ್ಣ ಹೆವಿ ಡ್ರೈವರು. ಇವತ್ತು ಚಾರ್ಮುಡಿ ಘಾಟಿ ಫೇಮಸ್ ವಾಟರ್ ಫಾಲ್ಸ್ ಇದು, ಆದ್ರೆ ನೀರೇ ಬರ್ತಿಲ್ಲ ಜಾಸ್ತಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಂದು ಈಗ ಜಸ್ಟ್ ಬಂದು ಬೆಳಗ್ಗೆ ಬಂದು ಹೋಗಿದೆ ನೋಡಿ ಇಲ್ಲಿ. ಈಗ ಫುಲ್ಲು ಟ್ರಾಫಿಕ್. ಎಲ್ಲಿ ಟರ್ನ್ ಆಗೋದು, ಫುಲ್ ಜಾಮ್ ಆಗ್ಬಿಟ್ಟಿದೆ ಗೈಸ್. ಇವತ್ತು ಆನೆ ಬಂದು ಹೋಗ್ಬಿಟ್ಟೈತೆ ಬೆಳಗ್ಗೆ ಚಾರ್ಮುಡಿ ಘಾಟಿಲಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋದಿ ಬಂದ್ಬಿಡ್ತು ಕಣ್ರ. ಕಸ್ವಾಗಿ ತಿನ್ಕೊಂಡು ಹೋಗ್ಬಿಟ್ಟೈತೆ. ಆನೆ ಅನ್ಬಿಟ್ಟ ತಕ್ಷಣ ಆನೆ ಇದ್ಲು ಯಾಕೆ ಗೈಸ್ ಮುರ್ದಂಗತೈತದ್ದೆ ನೋಡಲ್ಲಿ. ರೋಡೇ ಕಾಣ್ತಿಲ್ವಲ್ಲ. ಮುಕ್ಲಾರೆ ಮಳೆ. Later. 1 hour later. 2 hours later. 3 days later. 2,000 years later. ಅಲ್ಲಿ ರಿಚರ್ಡ್ ಮಾರುತಿ ಸುಜುಕಿ ಅಣ್ಣ ಈಗ ಸರ್ವಿಸಿಗೆ ಬಿಟ್ಬಿಟ್ಟು ಸೀದಾ ಧರ್ಮಸ್ಥಳ. ಅಲ್ಲಿ ನೋಡಿ ಕಾರ್ ರೆಡಿ ಆಗಿದೆ. ಏನೋ ಬಾರಿ ಚೆಕ್ ಮಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಏನ್ ಹುಡುಕ್ತಿದ್ದೀರಾ ಇಲ್ಲಿ? ಡಿಪ್ರೆಷನ್ ಏನೋ ಹುಡುಕ್ತಿದಾರಪ್ಪ, ಏನ್ ಹುಡುಕ್ತಿದ್ದಾರೆ ಅಂತ ಗೊತ್ತಿಲ್ಲ. ಇಬ್ರು ಹೆವಿ ಡ್ರೈವರು. ಒಂದು ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? 2 ವರ್ಷ ಮುಖ ತೋರ್ಸ. ಮುಖ ತೋರ್ಸಿದಕ್ಕೆ ಮೊಬೈಲ್ ಬಿದ್ದೋಯ್ತಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟಿಫನ್ ಅಂತೂ ಆಯ್ತು. ಈಗ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಹೋಗ್ತಾ ಇದೀವಿ. ರಸಿಕ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು? ಪ್ರದೀಕೋ ಇಲ್ಲ ನೋಡಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸ್ಮೈಲ್ ಕೊಡು. ಫೈನಲಿ ಧರ್ಮಸ್ಥಳ ಒಳಗೆ ಹೋಗ್ತಾ ಇದೀವಿ. ಜಾನನೇ ಇಲ್ವಲ್ಲ. ಫುಲ್ ಫ್ರೀ ಇವತ್ತು ಧರ್ಮಸ್ಥಳ. ಆರಾಮಾಗಿ ದರ್ಶನ ಮಾಡು ಹೋಗು. ಕಂಗ್ರಾಚುಲೇಷನ್ ಬ್ರದರ್.
ಅಬ್ಬಬ್ಬಬ್ಬ ಲ್ಯಾಟ್ರಿ. ಫೈನಲಿ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ಈಗ ಸೀದಾ ಸೌತಡ್ಕ ಟು ಎಲ್ಲಿಗೆ ಹೋಗಿದ್ರು? ಸೌತಡ್ಕಕ್ಕೆ ಹೋಗೋದು. ಸೌತಡ್ಕ ಟು ಉಜ್ರೆ ಡೈರೆಕ್ಟ್ ಕಾರ್ ಶೋರೂಮ್. ಫೋಟೋ ಮಾತ್ರ ನಾವೆಲ್ಲರಿಗೂ ತಕ್ಕೊಡೋದಾಯ್ತು, ನಮಗೆ ಮಾತ್ರ ಯಾರು ತಕ್ಕೊಡೋರೇ ಇಲ್ಲ. Emotional damage. ಮುಸ್ತಫ ಎಲ್ಲೋದ್ರೂ ಫೋಟೋ ತೆಗೆಯೋದೇ ಆಯ್ತು. ನಮ್ ಫೋಟೋ ತೆಗಿಯೋರು ಮಾತ್ರ ಯಾರು ಇಲ್ಲ. ಅನಾಥರವಾಗಿದ್ದೀವಿ ನೋಡಿ ಇಲ್ಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಸೇರಿಸಿ ನೀವಂದ್ರೆ ನಾವು ಮಾತ್ರ ಒಂದ್ ಫೋಟೋ ತಕ್ಕೋದಕ್ಕೆ ಒಂದು 10 ನಿಮಿಷ ನಿಂತಿದೀವಿ. ಯಾರು ತಕ್ಕೊಡ್ತಾರೆ ಅಂತ ಕಾಯ್ತಾ ಕೂತಿದೀವಿ. ನಾವು ಮಾತ್ರ ಎಲ್ಲರಿಗೂ ತಕ್ಕೊಟ್ಟು ಅಂತೂ ಫೈನಲಿ ಫೋಟೋ ತಕ್ಕೊಂಡು ಹೊರಟಿದೀವಿ. ಈಗ ಸೀದಾ ತಕ್ಕೊಂಡಿದ್ದು ಸೀದಾ ಎಲ್ಲಿಗೆ ಹೋಗೋದೀಗ? ಡೈರೆಕ್ಟ್ ಸೌತಡ್ಕ. ಸ್ಪಿಟ್ ಬರಿಬೇಕು ಕಣ್ರ, ಇಲ್ಲಾಂದ್ರೆ ಆಗಲ್ಲ. ಇವತ್ತೇನು ಬಾಯ್ಸ್ ಎಲ್ಲ ಪುಷ್ಪಕ ವಿಮಾನ ಓಡ್ಸಕ್ ಹೋಗ್ತಿದೀವಿ. ನಮ್ ಕಡೆ ಹೆವಿ ಡ್ರೈವರ್ಸ್ ಇದಾರೆ, ವಿಮಾನ ಓಡ್ಸೋರೆಲ್ಲ ಇದಾರೆ. ತೋರಿಸ್ತಿದ್ದ ನಿಮಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ವಿಮಾನ ಓಡ್ಸೋರೆಲ್ಲ ಇದಾರೆ, ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಜನ ಇದಾರೆ ವಿಮಾನ ಓಡ್ಸೋರು ಅಂತ. ನೋಡಿ ಇಲ್ಲಿ 1 2 3 ನಾನು ಸೇರಿ 4 ಜನ ವಿಮಾನ ಓಡ್ಸೋಕೆ ಹೋಗ್ತಿದೀವಿ. ಅಲ್ಲಿ ನೋಡಿ ಅಲ್ಲಿ ವಿಮಾನವ ಎಲ್ರ ಹೋಗೋದು? ಓ ಮೇಲ ಜಾಗನೆಲ್ಲ ಸುತ್ತ ಅಲ್ಲಿ ಬೇಲಿ ಹೊಡೆದ್ರೆ ಹೊತ್ತು ಹೋಗೋದಂತೆ. ಬಸ್ ವಿಮಾನ ಓಡ್ಸಕ್ಕೆ ಅಂತ ಬಂದ್ರೆ ಇಲ್ಲಿ ಸುತ್ತ ಬೇಲಿ ಹಾಕಿಟ್ಟವ್ರೆ. ವಿಮಾನದ ಹೆಸರೇ ಡಕೋಟಾ ವಿಮಾನ. ಯಾವಾಗ 1938 ಬಗ್ಗೆ ಕೆಲವು ಮಾಹಿತಿಗಳಂತೆ. ಓ ವಿಮಾನ ಅಂತ ಸೈಕಿದೆ. ಏನಾದ್ರು ಆಗ್ಲಿ ವಿಮಾನ ಓಡ್ಸೋಣ ಅಂದ್ರೆ ಯಾರು ಬಿಡಂಗಿಲ್ಲ ಅಂತ ಕಾಣುತ್ತೆ. ವಿಮಾನ ಓಡ್ಸಕ್ಕೆ ಅಂತ ಹೋದು, ವಿಮಾನ ಓಡ್ಸೋ ಸ್ಟೈಲಿ ಬೇಲಿ ಹಾಕ್ಬಿಟ್ಟಿದ್ದಾರೆ. ನಮ್ಮ ಹುಡುಗರು ನೋಡ್ತವ್ರೆ ಅಲ್ಲೇ ನೋಡಿದ್ವಿ. ಸಾಕು ಬರೋ ವಿಮಾನ ಓಡ್ಸಕ್ ಆಗ್ಲಾ? 28 ಜನ ಕೂರ್ಬೋದಂತೆ. ಅದ್ರಲ್ಲಿ ಎಲ್ಲಿ 28 ಜನ ಕೂರೋದು ಅಂತಾನೆ ಗೊತ್ತಿಲ್ಲ ನಂಗಂತೂ. ಮಲ್ಕೊಂಡೆಲ್ಲ ಹೋಗ್ಬೇಕಂತ ಕಾಣುತ್ತೆ ರೆಕ್ಕೆ ಒಳಗೆ. ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಹೋದ್ ಸಲಿ ಬಂದಾಗ ಮಿಸ್ ಆಗಿತ್ತು, ಈ ಸಲಿ ಫಿಕ್ಸು. ನೋಡಿ ನಾನು ತೋರಿಸ್ತೀನಿ ಗೊಮ್ಮಟೇಶ್ವರ ಹೇಗೆ ಕೆತ್ತನೆ ಮಾಡಿದ್ರು, ಹೇಗೆ ತಂದ್ರು, ಹೇಗೆ ನಿಲ್ಸಿದ್ರು ಅನ್ನೋದು ಎಲ್ಲ ಈ ಫೋಟೋದಲ್ಲಿದೆ ನೋಡಿ. ಎಲ್ಲ ಯಾವ ರೀತಿ ತಂದಿದ್ದು, ಯಾವ ರೀತಿ ನಿಲ್ಸಿದ್ದು ಎಲ್ಲ ಇಲ್ಲಿ ಮ್ಯೂಸಿಯಂ ಅಲ್ಲಿ ಹಾಕಿ ಸ್ಟೋರ್ ಮಾಡಿದ್ದಾರೆ. ಪೂರ್ತಿ ಪ್ರತಿಯೊಂದು ಡೀಟೇಲ್ಸು ಇದೆ. ಗೊಮ್ಮಟೇಶ್ವರ ಮುಗೀತು, ಈಗ ಡೈರೆಕ್ಟು ಸೌತಡ್ಕ ಗಣಪತಿ ದೇವಸ್ಥಾನ. Later. 1 hour later. ಕಸ್ವಾಗಿ ಪೊಲೀಸ್ನವ್ರು ಹಿಡಿದ್ರು ಆಯ್ತಾ. ಪೊಲೀಸರು ಹಿಡಿಯಕ್ಕೂ ಸೀದಾ ಡಾಕ್ಯುಮೆಂಟ್ ತೋರಿಸಿದ್ದು ಬಿಟ್ಟಿದ್ದಷ್ಟೇ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಈಗ ಹೊಡೆದು ಬಿಡೋರು. ದೇವ್ರೇ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಣ್ಣ ಹೆವಿ ಡ್ರೈವರು, ಸೀಟ್ ಬೆಲ್ಟ್ ಹಾಕಿದ್ದ. ಸೌತಡ್ಕ ಮರಪ್ಪ ಇರೋ. ಕ್ಲೋಸ್ ಆಗು ನೀನು, ಏನ್ ತೊಂದ್ರೆ ಇಲ್ಲ, ಯಾರೇ ನೋಡಲ್ಲ. ಸೌತಡ್ಕ ದೇವಸ್ಥಾನ ದರ್ಶನ ಮುಗೀತು. ಈಗ ದರ್ಶನ ಮುಗಿಸ್ಕೊಂಡು ಸೀದಾ ಉಜ್ರೆ ಊಟ ಮಾಡ್ಕೊಂಡು ಹೋಗೋದು. ಪ್ರಸಾದ ವಿನಿಯೋಗ ಇದೆಯಂತೆ. ಬೈ ನಿಮಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ನೋಡಿ. ಇವ್ರಿಗೆ ಒಂದು ಒಳ್ಳೆ ಹುಡುಗಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. 1 ಗಂಟೆ ಕಟ್ರಿ ಬೈ. ಹಾಕದ ಏನಾಗಲ್ಲ, ಒಂದು ಎಡಿಟ್ ಮಾಡಿ ಹಾಕಲ್ಲ ಬೈ, ಏನಾಗಲ್ಲ. ಜೋಶಲ್ಲಿ ಇರ್ತೀವಿ. ಒಂದು ಎಡಿಟ್ ಮಾಡಿ ಹಾಕ್ಬಿಡೋಣ. ಸೌತಡ್ಕ ಗಣಪತಿ ದೇವಸ್ಥಾನದಲ್ಲಿ ಊಟ. ಸೌತಡ್ಕ ದೇವಸ್ಥಾನದಲ್ಲಿ ಶಿಸ್ತಾಗ ಊಟ, ಪ್ರಸಾದ ಊಟ ಆಯ್ತು. 12:30 3 ಗಂಟೆವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಒಂದ್ಸಲಿ ಹೋಗಿ ಊಟ ಮಾಡಿ. ಅದರಲ್ಲಿ ಉಪ್ಪಿನಕಾಯಿ ಅಂತೂ ಮಿಸ್ಸೇ ಮಾಡ್ಕೊಬೇಡಿ. ನೆಕ್ಸ್ಟ್ ಲೆವೆಲ್ ಉಪ್ಪಿನಕಾಯಿ. ಹಾಗೆ ಊಟನೂ ಅಷ್ಟೇ ನೆಕ್ಸ್ಟ್ ಲೆವೆಲ್, ಸಖತ್ತಾಗಿದೆ. ಮತ್ತೆ 12:30 3 ಗಂಟೆ ಟೈಮಿಂಗ್ಸ್ ಊಟದ್ದು. ಯಾರ್ಯಾರು ಇಲ್ಲಿ ಪ್ರಸಾದ ವಿನಿಯೋಗದವ್ರು ಊಟ ಮಾಡಿಲ್ಲ, ಒಮ್ಮೆ ಬಂದು ಟ್ರೈ ಮಾಡಿ. ಅದರಲ್ಲೂ ಉಪ್ಪಿನಕಾಯಿ ಅಂತೂ ಸೈಕಾಗಿರುತ್ತೆ ಆಯ್ತಾ. ನೋಡಿ ಒಮ್ಮೆ ಟ್ರೈ ಮಾಡಿ. ಬರ್ಲಿ
ಶಿಸ್ತಾಗೆ ಈಗ ಹೊರಟು ಸೌತಡ್ಕ ದೇವಸ್ಥಾನ ಮುಗೀತು. ಈಗ ನೆಕ್ಸ್ಟ್ ಅಲ್ಲಿ ವೇಟು ರಾಮ ಮಂದಿರ. ವೇಟು ಇವತ್ತು ರಾಮ ಮಂದಿರಕ್ಕೆ ಹೋಗಿ ರಾಮ ಮಂದಿರ ಟು ಅಲ್ಲಿಂದ ಹೇಳ್ತೀನಿ ನೆಕ್ಸ್ಟ್ ಎಲ್ಲಿಗೆ ಅಂತ. 2 hours later. 3 days later. ರಾಮ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರೀ ರಾಮನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ. ರಾಮ ಮಂದಿರ ಮುಗೀತು. ಇನ್ ನೆಕ್ಸ್ಟ್ ಎಲ್ಲಿಗಪ್ಪ? ಸೂರ್ಯ ದೇವಸ್ಥಾನನ. ನೆಕ್ಸ್ಟ್ ಈಗ ಸೀದಾ ಉಜ್ರೆ ಶೋರೂಮು. ಆಮೇಲೆ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದು ನೋಡೋಣ. ಈಗ ಸೀದಾ ರಾಮ ಮಂದಿರ ದರ್ಶನ ಆಯ್ತು. ಇನ್ನ ನೆಕ್ಸ್ಟ್ ಮುಗಿಸ್ಕೊಂಡು ಉಜ್ರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ರಾಮ ಮಂದಿರದಿಂದ ಹೊರಟು ಇನ್ನೇನು ಹೊರಡೋ ಟೈಮಿಂಗ್ ಅಂತೂ ಮುಕ್ಳರೆ ಮಳೆ ಬರಕ್ ಶುರು ಆಯ್ತು. ಸಿಕ್ಕಾಬಟ್ಟೆ ಮಳೆ. ಮಳೆ ಅಂತೂ ಮುಕ್ಳರೆ ಮಳೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಅಲ್ಲಿ ಗಾಡಿ ಸರ್ವಿಸ್ ಆಯ್ತು. ನಾನು ನಿಮಗೆ ಬಿಲ್ ತೋರಿಸ್ತೀನಿ. ಬಿಲ್ ಮಾತ್ರ ಮುಕ್ಳರೆ ಬಿಲ್ಲು ಎಷ್ಟು ನೋಡಿ, 9,702 ರೂಪಾಯಿ ಪ್ಲಸ್ ಸೈಲೆನ್ಸರ್ ಒಂದು 5,000 ಚಿಲ್ಡ್ರೆ. ಒಟ್ಟು ಟೋಟಲ್ 15,000 ಚಿಲ್ಡ್ರೆ ಆಗಿದೆ. ಫೈನಲಿ ಕಂಪ್ಲೀಟೆಡ್. ನಮ್ ಬ್ರೋ ಅಲ್ಲೇ ಅವನಲ್ಲ, ಒಂದೇ ಗಾಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಒಂದೇ ಒಂದು ಎಕ್ಸಾಂಪಲ್ ಚಿಕ್ಕಮಂಗ್ಳೂರ್ ಸೈಡ್ ಯಾಕೆ ಟೂರಿಸ್ಟ್ನವ್ರು ಬರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ವೆದರ್ ನೋಡಿ ಹೇಗಿದೆ. ನೋಡಿ ಘಾಟಿ ವೆದರ್ ನೋಡಿ ಗಾಯ್ಸ್ ಹೆಂಗಿದೆ, ಸೈಕಾಗಿದೆ. ಫುಲ್ಲು ಮಸ್ತ್ ಅಲ್ಲ. ಫೈನಲಿ ವೆದರ್ ಎಲ್ಲ ನೋಡ್ಕೊಂಡು ನಾವು ಮನೆ ಕಡೆ ಹೊರಟಿದೀವಿ. ಇನ್ನು ಮೂಡಿಗೆರೆ ಟು ಊರು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ ಬೈ. See you soon.